ಅಮೆಂಡ್ಮೆಂಟಾಗಿ ಬರುತ್ತೆ. ಯಾವಾಗ ನಮ್ಮ IAS ಶಿವರಾಮ್ ಇದ್ರಲ್ಲ ಆ ಟೈಮಲ್ಲಿ ಆಮೇಲೆ ಬರುತ್ತೆ, ಒಬ್ಬ ಸರ್ಕಾರಿ ನೌಕರ ಅವನು ವೃತ್ತಿ ಅಡಚಣೆ ಆಗದಲ್ಲೇ 4-5 ಕ್ಯಾಟಗರಿ ಹೇಳ್ತಾರೆ. ಒಂದು ಕಲಾತ್ಮಕ, ಒಂದು ಸಾಂಸ್ಕೃತಿಕವಾಗಿ, ಒಂದು ವೈಜ್ಞಾನಿಕವಾಗಿ. ಆಗ ಅವರು ವೃತ್ತಿಗೆ ಸಂಬಂಧಪಟ್ಟ ಸಾಹಿತ್ಯ ಕೃತಿ ಆಗಲಿ ಅಥವಾ ಇದಾಗಲಿ, ಬುಕ್ ಆಗಲಿ, ನಾಟಕ ಆಗಲಿ ಹಾಗೂ ಸಿನಿಮಾವನ್ನು ಮಾಡ್ಬೋದಾಗಿದೆ, ಎಂಕರೇಜ್ ಮಾಡ್ತಾರೆ. ನಾನು ಮಾಡಿರೋ ಮೂವಿಗಳಂತವೇ ತಾನೇ ಡೇಡೂರ್ ಮುಸ್ತಫಾ, ಅದು ಒಂದು ಸಾಹಿತ್ಯ ಕೃತಿ. ಇದೇ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಸೊ ಎಲ್ಲಿ ಹೇಳುತ್ತೆ ನಾವು ಒಬ್ಬ ಸರ್ಕಾರಿ ನೌಕರು ಅಂದರೆ ಏನು ತಿಳ್ಕೊಂಡಿದ್ದಾರೆ ಇವರು? ನಾವು ಮೂವಿ ನೋಡಬಾರ್ದಾ? ಒಂದು ಫ್ರೆಂಡ್ ಮೂವಿನ ನಾವು ಪ್ರಮೋಟ್ ಮಾಡಬಾರ್ದಾ? ದುಡ್ಡು ತೊಗೊಂಡು ಮಾಡಿದ್ರೆ ತಪ್ಪಾಗುತ್ತೆ, ಒಪ್ಕೊಂತೀವಿ. ಯಾರೋ ಒಬ್ಬರು ಹೇಳಿ ಸರ್ ದುಡ್ಡು ತೊಗೊಂಡು ಮಾಡಿದ್ದೀನಿ ಅಂತ. ಇನ್ನು ಕೈಯಿಂದ ದುಡ್ಡು ಹಾಕೊಂಡು ಮಾಡಿದ್ದೀನಿ ಸರ್, ನಮ್ಮ ಫ್ರೆಂಡ್ಸ್ ಮೂವಿಗೆ ಕೈಯಿಂದ ದುಡ್ಡು ಹಾಕಿ ನಾನು ಪ್ರಮೋಟ್ ಮಾಡಿದ್ದೀನಿ, ನನಗೆ ಖುಷಿ ಇದೆ, ಅದ್ರ ಬಗ್ಗೆ ಹೆಮ್ಮೆ ಇದೆ. ಅದು ನನ್ನ ವೈಯಕ್ತಿಕ ಒಂದು ಮೂವಿನ ನನ್ನ ಮಿತ್ರ ಆಗಲಿ, ನನ್ನ ಫಿಲ್ಮ್ ಇಂಡಸ್ಟ್ರಿ ಇರೋದ್ರಿಂದ ನಾನು ಟಿಕೆಟ್ ತೊಗೊಂಡು 100 ಟಿಕೆಟ್ನ ನಾನು ಫ್ರೀಯಾಗಿ ತೋರಿಸೋದು ನನ್ನ ವೈಯಕ್ತಿಕ ಸರ್ ಅಭಿಪ್ರಾಯ. ಅದು ನಾನೇನು ಒಳ್ಳೆ ಫಿಲಮ್ ಇದೆ, ನಾನು ಮಾಡಿಸ್ತೀನಿ, ಪ್ರಮೋಟ್ ಮಾಡ್ತೀನಿ ನನ್ನ ಮೂವಿನ. ಅದನ್ನ ದುಡ್ಡು ಮಾಡಿಕೊಂಡ್ರೆ ತಪ್ಪಾಗತ್ತೆ, ನಾನು ದುಡ್ಡು ಕೊಟ್ಟರೆ ಏನು ತಪ್ಪಾಗತ್ತೆ? ಹೌದು, ನನ್ನ ಖುಷಿ, ನಮ್ಮ ಯಾರೋ ನನ್ನ ಮಿತ್ರ. ಹಂಗಾಗಿ ನನಗೆಲ್ಲ ಇಡೀ ಚಿತ್ರೋದ್ಯಮದಲ್ಲಿ ನನಗೆ ಗೊತ್ತಿರುವಂಥ ಶ್ರೇಷ್ಠ ನಟರು, ಶ್ರೇಷ್ಠ ನಿರ್ದೇಶಕರು, ನನಗೆಲ್ಲ ಫ್ರೆಂಡ್ಸ್ ಇದ್ದಾರೆ. ಆ ಮೂವಿ ಕರೆದಾಗ ನಾನು PVRಗೆ ಹೋಗಿ ಅವರ ಪ್ರೀಮಿಯರ್ ಅಟೆಂಡ್ ಮಾಡ್ತೀನಿ. ನನ್ನೂ ಸಹ ಪ್ರೀಮಿಯರ್ ಅಟೆಂಡ್ ಮಾಡಿದೆ ನಾನು. ಹೌದು, ಅದು ತಪ್ಪೇನದಲ್ಲಿ? ಅವ್ರ ಅಲಿಗೇಷನ್ ಏನು? ನಾನು PR ಮಾಡ್ತೀನಿ, ಪ್ರೂವ್ ಮಾಡಿ, ನಾನು PR ಮಾಡಿ ದುಡ್ಡು ಮಾಡ್ತೀನಿ ಅಂತ. ಅವ್ರು ಪ್ರೂವ್ ಮಾಡಿಬಿಟ್ರೆ ಸರ್ ನಾನು ಒಂದು ಐಡಿಯಾ ಕೊಡ್ತೀನಿ. ನಮ್ಮ ಸರ್ಕಾರಕ್ಕೆ ಹೋಗ್ಬಿಟ್ಟು ಡಾಕ್ಟರ್ ಪ್ರಯಾಗ್ ಅವರು ಇಂಥ ಮೂವಿಗೆ PR ಮಾಡಿ ದುಡಿಸ್ಕೊಂತ ಪ್ರೂವ್ ಮಾಡಲಿ ಸರ್, ಸರ್ಕಾರ ನಿಮ್ಗೆ ಇದು ಕೊಡುತ್ತೆ. ಒಬ್ಬ ವ್ಯಕ್ತಿ ಸರ್ಕಾರ ಹುದ್ದೆ ಇದ್ದವನು ಈ ಕಾಂಟ್ ಹ್ಯಾವ್ ಡಬಲ್ ಸೋರ್ಸ್ ಆಫ್ ಇನ್ಕಮ್ ಲೈಕ್ PR ಡೂಯಿಂಗ್, ಯು ಕಾಂಟ್ ಡೂ ದ್ಯಾಟ್. ಸೊ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾಳೆ ಒಂದು ಕೇಸ್ ಅಂತ ಹಾಕ್ತೀನಿ, ಅವ್ನು ಪ್ರೂವ್ ಮಾಡಬೇಕು ಯಾವ PR ಮೂವಿಗೆ ಯಾವ ಮೂವಿಗೆ ನಾನು PR ಮಾಡಿ ಎಷ್ಟು ದುಡ್ಡು ಮಾಡಿದೆ ಅಂತ ಅವ್ನು ಉತ್ತರ ಕೊಡಬೇಕು ಕೋರ್ಟಲ್ಲಿ. ಅದು ದಟ್ ಇಸ್ ಅ ಡಿಫಮೇಷನ್ ಕೇಸ್. ಅಂದರೆ ನಿಮಗೆ ಯಾವ ರೀತಿಯಾದ ವೈಯಕ್ತಿಕ ದ್ವೇಷ ಇಲ್ಲ, ಅದೊಂದು ಶೋಲಿ ನಿಮ್ಮ ಬಗ್ಗೆ ಮಾತಾಡೋದ್ರಿಂದ. ಸರ್ ನಾನು ದ್ವೇಷ ಮಾಡೋಕ್ಕೆ ಹೋಗಲ್ಲ ಸರ್. ದ್ವೇಷ ಮಾಡಿದ್ರೆ BP ಜಾಸ್ತಿ ಆಗುತ್ತೆ. ಸಿಟ್ಟಿದೆ, ಸಿಟ್ಟು ಬೇರೆ, ದ್ವೇಷ ಬೇರೆ. ಒಬ್ಬ ಮನುಷ್ಯನಿಗೆ ನೀನು ಮಾಡಿದ ಕೆಲಸ ಮಾಡೋದಂದಾಗ ಸಿಟ್ಟಿರುತ್ತೆ, ಸಾತ್ವಿಕ ಸಿಟ್ಟಿದೆ ನಿನಗೆ. ಅದು ಮನುಷ್ಯನಿಗೆ ಇರಬೇಕಾದ ಗುಣ, ಅದು ಸಿಟ್ಟಿರ್ಬೇಕು ಮನುಷ್ಯನಿಗೆ, ಛಲ ಇರಬೇಕು. ಅಯ್ಯೋ ನಾನು ಮಾಡಿಲ್ವಾ ಮಾರಾಯ, 1 ಸರಿ ಇಲ್ಲ, 2 ಸರಿ ಇಲ್ಲ, 3 ಸರಿ ಕೊಟ್ಟರೆ ಮಾಡ್ತಾನೆ. ಸಿಟ್ಟಿದೆ, ಸಿಟ್ಟಿಗೆ ನಾನು ಕಾನೂನು ಮೂಲಕ ಹೋರಾಡ್ತಿದ್ದೀನಿ. ದ್ವೇಷ ಏನು ಗೊತ್ತಾ? ದ್ವೇಷ ಬೇರೆ ಸುಡಲ್ಲಂತೆ, ನಮಗೂ ಸುಡೋದು ಫಸ್ಟು. ನಾನು BP ಬರ್ಸ್ಕೊಂಡು ಸಾಗಿ ಇಷ್ಟಪಡಲ್ಲ ಸರ್. ನನಗೆ ಸಿಟ್ಟಿದೆ, ಸಿಟ್ಟಿಗೋಸ್ಕರ ನಾನು ಕಾನೂನು ಓಡಾಡ್ತೀನಿ. ಆ ಸಿಟ್ಟಿಗೆ ಕಾನೂನಲ್ಲಿ ಪರಿಹಾರ ಇದೆ ಅಲ್ಲ ಸರ್. ಸಿಟ್ಟು ಮಾಡ್ಕೊಂಡು ತಪ್ಪಲ್ಲ. ಸಿಟ್ಟು ಮಾಡ್ಕೊಂಡು ಅವ್ರು ಹೊಡಿತಿದ್ದೀನಾ? ಇಲ್ಲ, ನನಗೇನು ಹೊಡೆದಿದ್ದೀನಿ ಸರ್ ನಾನು? ಅಲ್ಲ, ಈಗ ನಾನು ಸಿಟ್ಟನ್ನು ಬೀಯಿಂಗ್ ಆ್ಯಂಗ್ರಿ ಈಸ್ ಪರ್ಫೆಕ್ಟ್ಲಿ ಓಕೆ. ಆ ಆ್ಯಂಗ್ರಿಯಿಂದ ಬೇರೆ ಡ್ಯಾಮೇಜ್ ಆದರೆ ಫಿಸಿಕಲಿ, ದೆನ್ ಇಟ್ ಬಿಕಮ್ಸ್ ಎ ಅಫೆನ್ಸ್. ನಾನು ಫೈಟ್ ಮಾಡ್ತೀನಿ, ನನ್ನ ಸಿಟ್ಟನ್ನು ನಾನು ಕೇಸ್ ಹಾಕ್ಕೊಂಡು ಜಯಿಸ್ಕೊಂಡು ಆ ಸಿಟ್ಟನ್ನು ನಾನು ದಮನ ಮಾಡ್ಕೊತೀನಿ ಸರ್. ನಾನು ತಪ್ಪ ಅದು? ಅಲ್ಲ, ನಿಮಗೆ ಸಿಟ್ಟು ಬರಲ್ವಾ? ಬರುತ್ತೆ. ಸಿಟ್ಟು ಬರೋದು ತಪ್ಪಾ? ಅಷ್ಟೇ. ನಾನು ತಪ್ಪ, ನೀವು ಸಿಟ್ಟು ಬರೋದು ತಪ್ಪಲ್ಲ, ನನಗೂ ತಪ್ಪಲ್ಲ. ನಾನು ಕೇಸ್ ಆಗೋದು ತಪ್ಪಲ್ಲ, ನಾನು ತಿಪ್ಪಲ್ಲ. ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅವ್ನು ಮಾಡಿರೋವಂತಹ ಇದನ್ನೆಲ್ಲ ಎಕ್ಸ್ಪೋಸ್ ಮಾಡ್ತೀವಿ, ಅದು ನನ್ನ ಸ್ವಾತಂತ್ರ್ಯ. ಅದು ಅವನ್ನ ಕಾಮನ್ ಫ್ರೆಂಡ್ ಫ್ರೆಂಡಾಗಿ ಬಂದಾಗ ಸರ್ ನನಗೂ ಅನ್ಯಾಯ ಮಾಡಿ ಬಾರಪ್ಪ ಕೈ ಜೋಡಿಸಪ್ಪ ಮಾಡ್ತೀನಿ ನಾನು. ಅವನಿಗೆ ಅಂತಲ್ಲ, ಇನ್ನು ಕೆಲಸ ಯಾರೊಬ್ಬರು ಅಂದ್ರಲ್ಲ ಸರ್, ನಮಗೂ ಚೆಕ್ ಕೊಟ್ಬಿಟ್ಟು ಮೋಸ ಮಾಡಿ ಅಂತ ನಿಮಗೆ ಕೇಳಿಸ್ತಾನೆ ಅವ್ರದ್ದು ರೆಕಾರ್ಡಿಂಗು. ಅವ್ರು ಯಾರು? ಅವರು ಅವ್ರು ಹೇಳೋ ಪ್ರಕಾರ, ನನ್ನ ಪರಿಚಯ ಇಲ್ಲ, ಅವ್ರು ಹೇಳೋ ಪ್ರಕಾರ ಇವತ್ತು ಬಂದಿರೋದು, ಅದಕ್ಕೆ ನಾನು ರೆಕಾರ್ಡ್ ಮಾಡ್ಕೊಂಡೆ. ನಾನು ಅಲ್ಲ, ನಿಮಗೆ ಕಾಂಟ್ಯಾಕ್ಟ್ ಮೊಬೈಲ್ ಇದೆಯಲ್ಲ, ಫೋನ್ ಮಾಡಿ ಈ ಥರ ರೆಕಾರ್ಡ್ ಇದೆ ಅವ್ರದ್ದು ಸರ್, ಈ ಥರ ನಮಗೂ ಈ ಥರ ಚೆಕ್ ಕೊಟ್ಟು ಅವ್ನು ಒಪ್ಕೊತಾರಲ್ಲ, ಅದನ್ನು ನಾನೇ ಯಾರು ಒಪ್ಕೊತಾರೆ? ನಾನೇ ಕರೆಸಿದ್ದು ಅಂತ ಆ ವ್ಯಕ್ತಿ ಒಪ್ಕೊತಾನೆ. ಸಾರಂಗನ್ನ ಕರೆಸಿದ್ದೆ ನಾನು ಅಂತ ಆ ವ್ಯಕ್ತಿ ಒಪ್ಕೊತಾನೆ. ಅವ್ರ ನಂಬರ್ ಕೊಡ್ತೀನಿ, ನೀವು ಬೇರೆ ಅವ್ರ ಮಾತಾಡ್ಕೊಳ್ಳಿ ಆಯಿತಾ. ಸಾರಂಗಿಗೆ ಏನಾಗಿದೆ ನಿಮ್ಗೆ ಬಂದ್ಬಿಡ್ತೀನಿ, ಸಾರಂಗ್ ಪ್ರಶ್ನೆ ಮುಗಿಸ್ಬಿಡ್ತೀನಿ ಫಸ್ಟು. ನಾನು ಬ್ಯಾಚಲರ್ಸ್ ಪಾರ್ಟಿ ಇನ್ನು ಪ್ರೀಮಿಯರ್ ಶೋಲ್ ಇದ್ದೆ. ನಾನು ಪ್ರೀಮಿಯರ್ ಶೋಲ್ ಆದಮೇಲೆ ಅಲ್ಲಿ ಹೊರಗಿದ್ದೆ, ಫೋನ್ ಬಂತು. ಸರ್ ಅವ್ರು ರಿಕ್ವೆಸ್ಟ್ ಮಾಡ್ಕೊತೀವಿ, ನಿಮಗೆ ತುಂಬ ಹೆಲ್ಪ್ ಆಗಿದೆ, ನನಗೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ, ಕೇಸನ್ನು ಕೊಡೋಕೆ ಹೋಗಬೇಡ, ಸೆಟ್ಲ್ ಮಾಡಿಬಿಡ್ತೀವಿ ದುಡ್ಡನ್ನ.